ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕೆ ಬೇಕಾದ ಅತ್ಯುತ್ತಮ ಗುಣಮಟ್ಟದ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಚಿಂತಾಮಣಿಯ ವಿಜಯಲಕ್ಷ್ಮಿ ಸ್ಟೀಲ್ಸ್ ನಿಮ್ಮ ಮನೆ ಕಟ್ಟುವ ನಂಬಿಕಸ್ಥ ಪಾಲುದಾರ. ನಮ್ಮಲ್ಲಿ ಲಭ್ಯ ಅಲ್ಟ್ರಾಟೆಕ್ ಸಿಮೆಂಟ್, ಇಂಡಸ್ 555D TMT ಕಾಮಧೇನು ಮತ್ತು JSW TMT ಕಬ್ಬಿಣ, ಉತ್ತಮ ಗುಣಮಟ್ಟದ ರೂಫಿಂಗ್ ಶೀಟ್ಸ್ ಮತ್ತು ಸೆಕ್ಷನ್ ಐಟಮ್ಗಳು, ಆಸ್ಟ್ರಾಲ್ ಮತ್ತು ಆಶೀರ್ವಾದ್ ಪೈಪ್ಗಳು, ಏಷ್ಯನ್ ಪೇಂಟ್ಸ್ ಮತ್ತು ಬಿರ್ಲಾ ಓಪಸ್ ಪೇಂಟ್ಸ್, ಸೆಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಸ್. ಇದಲ್ಲದೆ ಫೆವಿಕಾಲ್, ಹಾರ್ಡ್ವೇರ್, ಫಿಟ್ಟಿಂಗ್ಸ್, ಎಲೆಕ್ಟ್ರಿಕಲ್ ಐಟಮ್ಗಳು ಹಾಗೂ ಮನೆ ನಿರ್ಮಾಣಕ್ಕೆ ಬೇಕಾದ ಇನ್ನಿತರ ಸಾಮಗ್ರಿಗಳು ಅತ್ಯುತ್ತಮ ದರದಲ್ಲಿ ಲಭ್ಯ. ಉತ್ತಮ ಗುಣಮಟ್ಟ, ನಂಬಿಕಸ್ಥ ಸೇವೆ ಮತ್ತು ಸಮಂಜಸ ಬೆಲೆ ಇವೆಲ್ಲ ಒಂದೇ ಕಡೆ. ಹಿಂದೆ ಭೇಟಿ ಕೊಡಿ. ವಿಜಯಲಕ್ಷ್ಮಿ ಸ್ಟೀಲ್ಸ್, KSRTC ಬಸ್ ಡಿಪೋ ಎದುರು, ಬೆಂಗಳೂರು ರಸ್ತೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845920725 ಅಥವಾ 9686666132ಗೆ ಸಂಪರ್ಕಿಸುವುದು. ಮದುವೆ ಮಂಟಪದಿಂದ ವಿವಾಹಿತ ನಿಗೂಢ ನಾಪತ್ತೆ, ವ್ಯಕ್ತಿಯ ಮೇಲೆ ಪತಿಯ ಶಂಕೆ. ಮದುವೆ ಸಮಾರಂಭಕ್ಕೆಂದು ಕುಟುಂಬಸ್ಥರೊಂದಿಗೆ ಬಂದಿದ್ದ 23 ವರ್ಷದ ವಿವಾಹಿತ ಮಹಿಳೆಯೊಬ್ಬರು ಮದುವೆ ಮಂಟಪದಿಂದಲೇ ನಿಗೂಢವಾಗಿ ನಾಪತ್ತೆಯಾಗಿರುವ ಘಟನೆ ಚಿಂತಾಮಣಿ ತಾಲೂಕಿನ ಉಪ್ಪರಪೇಟೆ ಗ್ರಾಮದಲ್ಲಿ ನಡೆದಿದೆ. ಉಪ್ಪರಪೇಟೆ ಗ್ರಾಮದ ನಿವಾಸಿ ಚಪ್ಪಲಿ ವ್ಯಾಪಾರಿ ಅಸ್ಲಂ ಪಾಷಾ ಎಂಬುವರ ಪತ್ನಿ ಫಾತಿಮಾ ಅಲಿಯಾಸ್ ಮಸ್ಮಾನ್ 23 ವರ್ಷದ ನಾಪತ್ತೆಯಾದ ಮಹಿಳೆಯಾಗಿದ್ದಾರೆ. ಈ ಸಂಬಂಧ ಪತಿ ಅಸ್ಲಂ ಪಾಷಾರವರು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಅಧಿಕೃತ ದೂರು ನೀಡಿದ್ದಾರೆ. ದೂರಿನ ಪ್ರಕಾರ ಅಸ್ಲಂ ಪಾಷಾ ಮತ್ತು ಫಾತಿಮಾ ದಂಪತಿಗೆ 2.5 ವರ್ಷಗಳ ಹಿಂದೆ ವಿವಾಹವಾಗಿದ್ದು 1 ವರ್ಷ 2 ತಿಂಗಳ ಗಂಡು ಮಗುವಿದೆ. ಜೂನ್ 7ರಂದು ರಾತ್ರಿ 10 ಗಂಟೆಯ ಸಮಯದಲ್ಲಿ ಉಪ್ಪರಪೇಟೆ ಗ್ರಾಮದ ಫಿರ್ದೌಸ್ ಪ್ಯಾಲೇಸ್ನಲ್ಲಿ ನಡೆಯುತ್ತಿದ್ದ ಸಂಬಂಧಿಕರ ಮದುವೆ ಕಾರ್ಯಕ್ರಮಕ್ಕೆ ಅಸ್ಲಂ ಪಾಷಾ ಅವರ ಪತ್ನಿ ಹಾಗೂ ತಾಯಿ ಹೋಗಿದ್ದರು. ಊಟದ ಸಮಯ ವೇಳೆ ಫಾತಿಮಾ ಅವರಿಗೆ ವಾಂತಿ ಬಂದಂತಾಗಿದ್ದರಿಂದ ನನಗೆ ವಾಂತಿ ಬರುತ್ತಿದೆ, ನಾನು ಮಂಟಪ ಹೊರಗಡೆ ಇರುತ್ತೇನೆ, ನೀವು ಊಟ ಮಾಡಿಕೊಂಡು ಬನ್ನಿ ಎಂದು ಪತಿಗೆ ತಿಳಿಸಿ ಹೊರಗೆ ಹೋಗಿದ್ದಾರೆ. ಆದರೆ ರಾತ್ರಿ 10 ಗಂಟೆಯ ಸುಮಾರಿಗೆ ಪತಿ ಊಟ ಮುಗಿಸಿ ಬಂದು ನೋಡಿದಾಗ ಫಾತಿಮಾ ನಾಪತ್ತೆಯಾಗಿದ್ದರು. ಮದುವೆ ಮಂಟಪದ ಸುತ್ತಮುತ್ತ ಹಾಗೂ ಗ್ರಾಮದಲ್ಲಿ ಹುಡುಕಾಡಿದರೂ ಅವರು ಪತ್ತೆಯಾಗಿಲ್ಲ. ಇನ್ನು ನಾಪತ್ತೆಯಾಗಿರುವ ಫಾತಿಮಾ ಅವರು ಈ ಹಿಂದೆ ತವರು ಮನೆಗೆ ಹೋಗಿದ್ದಾಗ ಶಿಡ್ಲಘಟ್ಟ ಟೌನ್ನ ತೈಬಾ ನಗರದ ನಿವಾಸಿ ಬಾಬ್ಜಾನ್ ಬಿನ್ ಸಾಬ್ಜಾನ್ ಎಂಬುವರೊಂದಿಗೆ ಸಲಿಗೆಯಿಂದ ಮಾತನಾಡುತ್ತಿದ್ದರು ಎನ್ನಲಾಗಿದೆ. ಈ ಬಗ್ಗೆ ಪತಿ ಬುದ್ಧಿವಾದ ಸಹ ಹೇಳಿದ್ದರು. ಪ್ರಸ್ತುತ ಪತ್ನಿ ನಾಪತ್ತೆಯಾಗಿರುವುದರ ಹಿಂದೆ ಬಾಬ್ಜಾನ್ ಕೈವಾಡವಿರಬಹುದು ಎಂದು ಪತಿ ಅಸ್ಲಂ ಪಾಷಾ ದೂರಿನಲ್ಲಿ ಶಂಕೆ ವ್ಯಕ್ತಪಡಿಸಿದ್ದಾರೆ. ಸಂಬಂಧಿಕರು ಹಾಗೂ ಸ್ನೇಹಿತರ ಮನೆಗಳಲ್ಲಿ ಹುಡುಕಾಟ ನಡೆಸಿ ಪತ್ತೆಯಾಗದ ಕಾರಣ ತಡವಾಗಿ ಜೂನ್ 9ರಂದು ಪೊಲೀಸ್ ಠಾಣೆಗೆ ಹಾಜರಾಗಿ ದೂರು ಸಲ್ಲಿಸಿದ್ದಾರೆ. ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ.